ಇವಾಗ ಡಿಮೆನ್ಷಿಯಾನ ಪ್ರಿವೆಂಟ್ ಮಾಡ್ಬೋದಾ, ಬರ್ದೇ ಥರ ತಡಿಬೋದಾ ಅಂತ ಹೇಳಿ ಒಂದು ಕ್ವಶನ್ ಬರುತ್ತೆ ಯಾವಾಗಲೂ. ಸೊ ಈ ಡಿಮೆನ್ಷಿಯಾ ಅಂತಂದರೆ ಈ ರಿಸ್ಕ್ ಫ್ಯಾಕ್ಟರ್ಸ್ನ, ಫಾರ್ ಎಕ್ಸಾಂಪಲ್ಲು ಶುಗರ್ ಇರ್ಬೋದು, ಬಿ ಪಿ ಇರ್ಬೋದು, ಅದನ್ನು ಚೆನ್ನಾಗಿ ನೋಡಿಕೊಂಡು ಪೌಷ್ಟಿಕವಾದ ಆಹಾರ ತಿನ್ಕೊಂಡು, ಇದಲ್ದೇ ಫಿಸಿಕಲಿ ಆ್ಯಕ್ಟಿವ್ ಇದ್ದು ಆ್ಯಂಡ್ ಮೆಂಟಲಿ ಆ್ಯಕ್ಟಿವ್ ಕೂಡ ಇರಬೇಕು. ಮೆಂಟಲ್ ಆ್ಯಕ್ಟಿವ್ ಅಂತಂದರೆ ಹೊಸ ಕಸುಬು ಕಲಿಯುವಂಥದ್ದು ಅಥವಾ ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳುವಂಥದ್ದು, ಹೊಸ ಲ್ಯಾಂಗ್ವೇಜ್ ಕಲಿಯುವಂಥದ್ದು, ಹೊಸ ಭಾಷೆ ಕಲಿಯುವಂಥದ್ದು. ಸೊ ಬ್ರೈನ್ಗೆ ನಾವು ಚಾಲೆಂಜ್ ಮಾಡ್ತಾ ಬರ್ತಾ ಇದ್ರೆ, ಯಾವಾಗಲೂ ಆ್ಯಕ್ಟಿವ್ ಆಗಿದ್ರೆ, ಸೊ ಇದನ್ನು ಮುಂದೂಡೋಕ್ಕೆ ಸಾಧ್ಯ ಆಗತ್ತೆ. ನಾಳೆ ಬಾ ಅಂತ ಹೇಳ್ಬೋದು.